ಮೇಡಮ್ ಸ್ಯಾಂಡಲ್ವುಡ್ಡಿಗೆ ಏನು ಬರಬಾರ್ದು ಅಂತ ಅನ್ಕೊಂಡಿದ್ರು ಅದು ಬಂದಿದೆ ಈಗ AI ಕೃತಕ ಬುದ್ಧಿಮತ್ತೆ ಅರ್ಥಾತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನಾಳೆ ದಿನ ಹೀರೋನು ಬೇಡ, ಹೀರೋಯಿನು ಬೇಡ, ಕಾಮಿಡಿ ಆ್ಯಕ್ಟರು ಬೇಡ, AI ಎಲ್ಲ ನೋಡ್ಕೊಳ್ಳುತ್ತೆ. ನೀವುಗಳು ಮಾತ್ರ ಅವತ್ತು ಪಾರ್ಟ್ ಟೈಮು ಇಲ್ಲ, ಫುಲ್ ಟೈಮು ಇಲ್ಲ, ಡ್ಯೂಟಿ ಫ್ರೀ ಆಗಿರ್ತೀರಾ ಅಂತ. ಕೆಲಸ ಇಲ್ಲದೆ ಇರ್ತೀವಿ ಅಂತ. ಆಕ್ಚುಲಿ ಒಂದು ಲೆಕ್ಕದಲ್ಲಿ ಕರೆಕ್ಟೇನೆ, ಹೊಡೆತ ಅಂತೂ ಖಂಡಿತ ಬೀಳತ್ತೆ ಇದು AI ಇಂದ ಮಾಡೋದ್ರಿಂದ. ಬರೀ ಆರ್ಟಿಸ್ಟ್ ಮಾತ್ರ ಅದು ತೊಂದ್ರೆ ಮಾಡತ್ತೆ. ಯಾಕಂದ್ರೆ AI ಅಲ್ಲಿ ಆಕ್ಟರ್ನೇ ಕ್ರಿಯೇಟ್ ಮಾಡ್ತಾರೆ ಅಂದ್ರೆ ಇನ್ ಟೆಕ್ನಿಷಿಯನ್ಸ್ ಎಲ್ಲ ಯಾವ ಲೆಕ್ಕ ಅಂತ ಅನ್ನೋ ತರದಲ್ಲಿ ಇದೆ. ಸೊ ಟೆಕ್ನಿಷಿಯನ್ಸ್ ನ ಕ್ರಿಯೇಟ್ ಮಾಡ್ತಾರೆ, ಆರ್ಟಿಸ್ಟ್ ಸಿನಿಮಾ ಇಂಡಸ್ಟ್ರಿಗೆನೆ ಹೊಡೆತ ಬೀಳತ್ತೆ. ಬಟ್ ಒಂದು ಏನಂತಂದ್ರೆ ಹೀರೋ ಬೇಡ, ಹೀರೋಯಿನ್ ಬೇಡ ಅಂತ ಅನ್ನೋದು ನಮ್ಮ ಜನ ಅಷ್ಟು ಏನು ಬುದ್ಧಿಹೀನರು ಅಲ್ಲ ಅಂತ ಅನ್ಕೋತೀನಿ ನಾನು. ಇವಾಗ ಸುದೀಪ್ ಸರ್ ಏನ್ ಮಾಡ್ತಾರೆ ಅದನ್ನ ಸುದೀಪ್ ಸರೇ ಮಾಡ್ಬೇಕು. ಸುದೀಪ್ ಸರ್ಗೆ ಅಂತಾನೆ ಫ್ಯಾನ್ ಫಾಲೋವರ್ಸ್ ಇದಾರೆ. ಸೊ ಅವ್ರನ್ನ ಬಿಟ್ಟು ಬೇರೆ ಯಾರನ್ನೂ ನೋಡೋದಕ್ಕೆ ಜನ ಹೋಗಲ್ಲ, ಅದಂತೂ ಖಂಡಿತವಾಗ್ಲೂನು ಇದೆ. ಆಮೇಲೆ ನನ್ಗ್ ಗೊತ್ತಿರೋ ಹಂಗೆ ಎಷ್ಟ್ರ ಮಟ್ಟಿಗೆ ಅದ್ರಲ್ಲಿ ನ್ಯಾಚುರಾಲಿಟಿ ಇರುತ್ತೆ ಅಂತ ಗೊತ್ತಿಲ್ಲ. ಸಿನಿಮಾ ನೋಡಿ ಅದ್ರ ರೆಸ್ಪಾನ್ಸ್ ಬಂದ್ಮೇಲೆನೆ ಗೊತ್ತಾಗೋದು ನಮ್ಗೆ. ಸೊ ಎಷ್ಟ್ರ ಮಟ್ಟಿಗೆ ನೈಜತೆ ಇರುತ್ತೆ ಸಿನಿಮಾದಲ್ಲಿ ಅಂತ ಅನ್ನೋದು. ಅಂಡ್ ಈ AI ಇಂದ ಸ್ವಲ್ಪ ಮಿಸ್ಯೂಸ್ ಕೂಡ ಆಗ್ತಾ ಇದೆ ಅಂತ, ಈ ಡೀಪ್ ಫೇಕ್ ಅದು ಇದು ಅಂತ ಹೇಳಿ ಹೆಣ್ಮಕ್ಕಳ ಮಾನವನ್ನ ಇಟ್ಕೊಂಡು ಆಟ ಆಡ್ತಾರೆ ಈ AI ಅನ್ನ ಬಳಸ್ಕೊಂಡು. ಸಾರಿ ನನ್ ಕೇಳಿಸ್ಲಿಲ್ಲ. ಈ ಡೀಪ್ ಫೇಕ್ ಅಂತ ಹೇಳಿ ಬರ್ತಾ ಇತ್ತು ಈ ಹಿಂದೆ. ಸೊ ಈ AI ಅದನ್ನ ಮಿಸ್ಯೂಸ್ ಕೂಡ ಮಾಡಲಾಗುತ್ತೆ ಅಂತ. ಖಂಡಿತವಾಗ್ಲೂ ಮಿಸ್ಯೂಸ್ ಮಾಡ್ತಾರೆ, ಮಾಡ್ಲಾಗತ್ತೆ. ಇಲ್ಲಿಂದ ಇದು ಖಂಡಿತವಾಗ್ಲೂ ಇದು ಆಗೇ ಆಗತ್ತೆ. ಆಲ್ರೆಡಿ ಫೇಸ್ ನ ಏನ್ ಹೇಳ್ತಾರೆ ಅದಕ್ಕೆ ಇದನ್ನ ಮಾಡಿರೋಂಥದ್ದು ಎಷ್ಟೊಂದು ಉದಾಹರಣೆ ಇದೆ ಅಲ್ವಾ. ಲಾಸ್ಟ್ ಟೈಮು ಇದೇ ತರ ಒಂದ್ ಯಾವ್ದು ನಾನ್ ಪಾರ್ಟಿಸಿಪೇಟ್ ಮಾಡಿದ್ದೆ, ಮಾತಾಡುವಾಗ ಒಂದು ಡಿಸ್ಕಷನ್ ಅಲ್ಲಿ ರಶ್ಮಿಕಾ ಮಂದಣ್ಣ ಅವ್ರದ್ದು ಫೇಕ್ ವಿಡಿಯೋ ಮಾಡಿದ್ರು ಅಂತ. ಈ ತರದ್ದೆಲ್ಲ ತುಂಬಾ ಈಸಿ ಆಗ್ಬಿಡತ್ತೆ ಅನ್ಸತ್ತೆ ಬರ್ತಾ ಬರ್ತಾ. ದಟ್ ಈಸ್ ಆಲ್ಸೋ ದೇರ್ ಆಕ್ಚುಲಿ. ಇದನ್ನ ಖಂಡಿತವಾಗಿ ನಾವು ಕಂಪ್ಲೀಟ್ ಆಗಿ ಇದನ್ನ ಬ್ಯಾನ್ ಮಾಡಕ್ ಆಗ್ಲಿಲ್ಲ ಅಂತಂದ್ರು ನನ್ ಗೊತ್ತಿರಂಗೆ ಅದ್ರಲ್ಲೇನು AI ಸಿನಿಮಾ ಮಾಡ್ತೀವಿ ಅಂತಂದ್ರೆ ಅದ್ರಲ್ಲೇನು ಕಾನೂನ್ ಪ್ರಕಾರ ನಾವೇನು ಕ್ರಮ ತಗೊಳಕ್ ಆಗಲ್ಲ ಅಂತಂದ್ರು. ಬಟ್ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಹಾಕಿದ್ರೆ ನಮ್ಗಳಿಗೆ ಸಿನಿಮಾ ಕಲಾವಿದರಿಗೆ, ತಂತ್ರಜ್ಞರಿಗೆ, ನಮ್ಮ ಹೊಟ್ಟೆಪಡಿಗೆ ಹೊಡೆತ ಬೀಳ್ದಿರೋ ತರ ಆಗತ್ತೇನೋ ಅಂತ ಅನ್ಸತ್ತೆ.